ಸಹ ಅದಕ್ಕೆ ಕಾಣಿಕೆ ಸಲ್ಲಬೇಕು ಅನ್ನೋ ದೃಷ್ಟಿಯಿಂದ 10 ರೂಪಾಯಿಯಿಂದ ಹಿಡಿದು ಅವರ ಇಚ್ಛಾಶಕ್ತಿಗೆ ಅನುಗುಣವಾಗಿ ಮಾಡಬೇಕು. ನನ್ನ ಸೌಭಾಗ್ಯ ಅಂತ ಅನಿಸುತ್ತೆ. ರಾಮ ಜನ್ಮಭೂಮಿ ನಿರ್ಮಾಣದ ಏನು ಸಮರ್ಪಣಾ ಅಭಿಯಾನ ನಡೆಯಿತು, ನಿಧಿ ಸಮರ್ಪಣಾ ಅಭಿಯಾನ, ಅದರ ರಾಜ್ಯ ಕಾರ್ಯದರ್ಶಿಯಾಗಿ ಈ ದೇಶದ ಉದ್ದಗಲಕ್ಕೂ ಸಹ, ಈ ರಾಜ್ಯದ ಉದ್ದಗಲಕ್ಕೂ ಸಹ ಹೋರಾಟ ಮಾಡುವಂಥದ್ದು. ರಾಮನ ಸಂಕಲ್ಪ ಹೇಗಿರುತ್ತೆ, ರಾಮ ಈ ಕಾರ್ಯವನ್ನು ಹೇಗೆ ಮಾಡ್ಕೊಳ್ತಾನೆ ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ. ಅವತ್ತು ನಿಧಿ ಸಮರ್ಪಣೆ ಮಾಡೋದಕ್ಕೋಸ್ಕರ ಪ್ರಾರಂಭ ಮಾಡಬೇಕು. ನಾನು ಬೆಂಗಳೂರಿನ ಕೊತ್ತನೂರು ಬೀದಿನಲ್ಲಿರುವಂಥ ಒಂದು ರಾಮ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ 7 ಗಂಟೆಗೆ ಅಲ್ಲಿ ಎಲ್ಲ ರಾಮ ಮಂದಿರದಲ್ಲಿ ಪೂಜೆಯನ್ನು ಮಾಡಿಸಿ, ಅಲ್ಲೇ ಪಕ್ಕದಲ್ಲಿ ಇರತಕ್ಕಂಥ ಒಂದು ಸೇವಾ ವಸತಿ ಸ್ಲಮ್ಗೆ ಹೋದೆ. ಮೊದಲನೇ ಮನೆ ನಮ್ಮ ಕಾರ್ಯಕರ್ತರು ಜೊತೆನಲ್ಲಿದ್ದರು. ನಾವೆಲ್ಲ ವಿವರಣೆ ಕೊಟ್ಟು ಈ ರೀತಿಯಾಗಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ, ನೀವೆಲ್ಲರೂ ಸಹ ಇದಕ್ಕೆ ಕಾಣಿಕೆಯನ್ನು ಕೊಡಬೇಕು, ನೀವು ಏನಾದರೂ ಸಹಕಾರ ಕೊಡಿ ಅಂತ ಹೇಳಿದ್ವಿ. ಭಾಳ ಜೋಕಿ ಇದ್ದಂಥ ಮನೆ, ಗಂಡ ಹೆಂಡತಿ ಇಬ್ಬರು ಹೊರಗಡೆ ನಿಂತಿದ್ರು. ನಮ್ಮ ಕಡೆ ಒಂದು ಸಾರಿ ನೋಡಿದ್ರು, ಒಳಗಡೆ ಹೋದ್ರು, ಆ ಡಬ್ಬಗಳಲ್ಲಿರೋಂಥ ಎಲ್ಲ ಹಣವನ್ನು ಕ್ರೋಢೀಕರಿಸಿದ್ರು, ಹೀಗೆ ತಂದು ಕೊಟ್ಟರು. ನಾನು ಅದನ್ನು ಎಣಿಸಿದೆ, 56 ರೂಪಾಯಿ. ನಮ್ಮ ಕಾರ್ಯಕರ್ತರಿಗೆ ರಸೀದಿ ಹಾಕಬೇಕಾಯ್ತು. ನಿಮ್ಮ ಹೆಸರೇನು ಅಂತ ಕೇಳಿದ್ರು. ಆಕೆ ಹೇಳಿದ್ರು, ನನ್ನ ಹೆಸರು ಕೌಸಲ್ಯ ಅಂತ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಆಶ್ಚರ್ಯ. ರಾಮನ ತಾಯಿನೇ ಇಂಥ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನೀವು ಯಾರನ್ನೂ ಸ್ಲಮ್ಮಲ್ಲಿ ಈ ರೀತಿಯ ಹೆಸರನ್ನ ಇಟ್ಕೊಂಡಿರ್ತಾರೆ ಅಂತ ನಮ್ಗೆ ಯಾರು ಕಲ್ಪನೆ ಇಲ್ಲ. ಕೌಸಲ್ಯ ದೇವಿನೇ ಇದಕ್ಕೆ ಚಾಲನೆಯನ್ನ ಕೊಡ್ತಾರೆ. ಆ ಸನ್ನಿವೇಶ ಹೇಗಿತ್ತು, 2019ರಲ್ಲಿ ಕೋವಿಡ್ ಬಂದಿತ್ತು. ಆ ಕೋವಿಡ್ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಭಯಭೀತರಾಗಿದ್ರು, ಇಡೀ ಜನ ಭಯಭೀತರಾಗಿದ್ರು. ಕೆಲವು ಶಬ್ದಗಳು ಅವಾಗಲೇ ಕೇಳಿತ್ತು, ಲಾಕ್ಡೌನ್, ಸೀಲ್ ಡೌನ್, ಮನೆ ಬಿಟ್ಟು ಆಚೆಗೆ ಬರಂಗಿಲ್ಲ, ಒಬ್ಬರ ಮುಖ ಇನ್ನೊಬ್ಬರು ನೋಡಂಗಿಲ್ಲ, ಗಟ್ಟಿಯಾಗಿ ಮಾತಾಡಂಗಿಲ್ಲ, ಮನೆಯಲ್ಲೇ 40 ದಿನ ಇರಬೇಕು, ಈ ರೀತಿಯ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಇನ್ನೂ ಹೇಗಿತ್ತು ಅಂತ ಹೇಳಿದ್ರೆ, ನಾವೇನಾದ್ರು ಫೋನಲ್ಲಿ ಮಾತಾಡಿದ್ರೆ ಜಾಸ್ತಿ ಹೊತ್ತು ಮಾತಾಡ್ತಾರೆ. ಅವ್ರ ವಯಸ್ಸಾಗಿದೆ, ಕೊರೋನಾ ಬಂದ್ಬಿಡುತ್ತೆ, ಫೋನಲ್ಲ ಇಷ್ಟು ಭಯ. ಇನ್ನು 2ನೇ ಕೋವಿಡ್ ಬರಬೇಕು. ಅದರ ಮಧ್ಯದಲ್ಲಿ ನಮಗೆ ಮಾರ್ಚ್ ತಿಂಗಳಲ್ಲಿ ಈ ಅಭಿಯಾನ ಬಂತು. ನಮಗೆ ಆತಂಕ ಇತ್ತು, ಮನೆಗಳಿಗೆ ಜನ ಸೇರಿಸ್ತಾರ ಈ ಒಂದು ಕೋವಿಡ್ ಸಮಯದಲ್ಲಿ, ನಮ್ಮ ಕಾರ್ಯಕರ್ತರು ಮನೆ ಬಿಟ್ಟು ಬರ್ತಾರ, ನಮ್ಮ ಕಾರ್ಯಕರ್ತರು ಮನೆಯಲ್ಲಿ ಕಳಿಸ್ಕೊಡ್ತಾರ. ಈ ಎಲ್ಲ ಆತಂಕದ ಮಧ್ಯದಲ್ಲಿ ಆಗಿನ ಸರ್ಕಾರಿ ಬಯ್ಯಾರಿ ಜೋಶಿಯವರು ನಮಗೊಂದು ಬೈಠಕ್ ತೆಗೆದುಕೊಂಡು, ಹೇಗೆ ಮಾಡೋದು, ಬೆಂಗಳೂರಿನಲ್ಲಿ ಎಷ್ಟು ಸಂಗ್ರಹ ಆಗ್ಬೋದು, ಇದೆಷ್ಟು ಸಂಗ್ರಹ ಆಗ್ಬೋದು, ಒಟ್ಟು 1200 ಕೋಟಿ ಆದರೂ ಆಗಬೇಕು, 1,500 ಕೋಟಿ ಆದರೂ ಆಗಬೇಕು, ಈ ರೀತಿ ಗುರಿಗಳನ್ನು ಕೊಟ್ಟಿದ್ರು. ಒಂದು ಸಾರಿ ನಾವು ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಹೋದಾಗ ಈ ದೇಶದ ಜನರ ಅಂತಃಸತ್ವವನ್ನು ನಾವು ಊಹೆಗೂ ಮಾಡಲಿಕ್ಕೆ ಆಗಲ್ಲ. ಅಂತ ಒಂದು ಈ ದೇಶದ ಅಂತಃಸತ್ವ, ಸಾಮಾನ್ಯ ಜನರಿಂದ ಹಿಡಿದು ಎಲ್ಲ ಶ್ರೀಮಂತ ವರ್ಗದವರೆಗೂ ಸಹ ಹಣ ಕೊಡೋದಿಲ್ಲಿ ಅವರ ಶ್ರದ್ಧೆ, ಭಕ್ತಿ ನಾವು ಅಳೆಯಲಿಕ್ಕೆ ಸಾಧ್ಯ. ಸದಾಶಿವನಗರಕ್ಕೆ ಹೋಗಿಲ್ಲ, ಎಲ್ಲ ದೊಡ್ಡ ದೊಡ್ಡ ಮನೆ ಇರೋದು ಇಲ್ಲಿ ಗೊತ್ತಿದೆ. ಸದಾಶಿವನಗರದಲ್ಲಿ ಯಾರ್ಯಾರು ಇರ್ತಾರೆ, ಎಸ್ಟೇಟ್ ದೊಡ್ಡ ಮನೆ, ಮೊದಲು ಬೆಲ್ ಹೊಡಿಬೇಕು, ನಾಯಿ ಬರಬೇಕು, ನಾಯಿ ಬಂದು ಆದಮೇಲೆ ಅವನಿಂದ ಸೆಕ್ಯೂರಿಟಿ ಬರ್ತಾನೆ, ಆಮೇಲೆ ನಮಗೆ ಕಳಿಸ್ತಾರೆ, ಇದಿತ್ತು. ಆದರೆ ಅಲ್ಲಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಬಂದರು, ಸರ್ ನಾವು ಎಲ್ಲ ಮನೆಗಳಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ದೊಡ್ಡ ದೊಡ್ಡ ಮನೆ ಕರ್ಕೊಂಡು ಹೋಗ್ತಾರೆ, ಹೇಗಿರುತ್ತೋ ಪ್ರತಿಕ್ರಿಯೆ ಅಂತ. ಮನೆ ಪ್ರವೇಶ ಮಾಡಿದ್ವಿ, ಅಲ್ಲಿ ಒಂದು ಗಣೇಶನ ವಿಗ್ರಹ, ಅದಕ್ಕೆ ಪೂಜೆ. ಆಮೇಲೆ ಮನೆ ಒಳಗಡೆ ಕರ್ಕೊಂಡು ಹೋದ್ರು, ದೇವ್ರ ಮನೆ, ಅಲ್ಲಿ ಪೂಜೆ. ನಮಗೆ ಶಾಲ್ ಹೊದಿಸಿದ್ರು, ಫಲತಾಂಬೂಲದ ಜೊತೆಗೆ 1 ಲಕ್ಷ ರೂಪಾಯಿ ಕೊಡ್ತಿದ್ದೀನಿ ಸರ್, ಇದು ನೀವು ಬಂದಿದ್ದೀರಿ ಅಂತ ಕೊಟ್ಟಿದ್ದೀನಿ, ಆಮೇಲೆ ನಾನು ಕಾಣಿಕೆಯನ್ನು ಕೊಡ್ತೀನಿ. ಈ ರೀತಿ ಗ್ರಾಮಗಳಲ್ಲೂ ಸ್ಪಂದನೆ. ಇಲ್ಲಿಂದ ನಾವು ಹುಬ್ಳಿಗೆ ಹೋದೆ. ಬೆಂಗಳೂರಿನಲ್ಲೆಲ್ಲ 1 ಕೋಟಿ ರೂಪಾಯಿ ಕೊಟ್ಟು ಅಭ್ಯಾಸ ಇತ್ತು ಜನರಿಗೆ, ನಾನು ಕೇಳಿ ಅಭ್ಯಾಸ ಆಗಿತ್ತು. ಅಲ್ಲಿನ ಕಾರ್ಯಕರ್ತರು ಕೇಳಿದೆ, ಈ ಮನೆಗೆ ಹೋಗ್ತಿದೀವಲ್ಲ, ಅವ್ರು ಎಷ್ಟು ಕೇಳ್ಬೋದಪ್ಪ ಅಂತ ಕೇಳಿದೆ. ಚೆನ್ನಾಗಿದ್ದಾರೆ, 1 10 ಲಕ್ಷ ಕೇಳ್ಬೋದು ಅಂತ. ಸ್ವಲ್ಪ ಜಾಸ್ತಿ ಕೇಳ್ಬೋದಾ ಅಂತ ಹೇಳಿದ್ರೆ, ಕೇಳ್ಬೋದು, ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲೆಲ್ಲ 2 ಕೋಟಿ ಕೊಟ್ಟಿದ್ದಾರಪ್ಪ ಅಂತ ಅಂದೆ. ಅವ್ರೇನು ಮಾತನಾಡಲಿಲ್ಲ. ಅಲ್ಲಿ ಹೋಗಿ ಎಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳ ಪೂಜೆ ಇದು ಎಲ್ಲ ನಡೀತಾ ಇತ್ತು. ಅವರು ಮನೆ ಹೊರಗಡೆನೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿದ್ರು, ಅದೆಲ್ಲ ಶಾಲು ಹೊದಿಸಿದ್ರು. ಆಮೇಲೆ ಮನೆಗೆ ಕರ್ಕೊಂಡು ಹೋದ್ರು, ದೇವರ ಗುಡಿನಲ್ಲಿ ಎಲ್ಲ ಪೂಜೆ ಮಾಡಿಸಿದ್ರು, ನಮಗೆಲ್ಲ ಉಪಹಾರ ಕೊಟ್ಟರು. ಉಪಹಾರ ಕೊಟ್ಟ ಮೇಲೆ ಹೀಗೆ ಕೂತು ನಾನೆಲ್ಲ ವಿವರಣೆ ಕೊಟ್ಟು, ನೀವು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳಿದೆ.
ದೇಶದಲ್ಲಿ ನಾವು ಯೋಚನೆ ಮಾಡಿದ್ವಿ, ನಮ್ಮ ಕಾರ್ಯಕರ್ತರ ಶಕ್ತಿನೂ ಹೇಗಿದೆ ಅಂದರೆ ವಾನರ ಸೇನೆ ಹೊರಟಿತು ಅಂತ ಹೇಳಿದ್ರೆ ಆಗ್ಬಿಡುತ್ತೆ. ನಾವು ಯೋಚನೆ ಮಾಡಿದ್ವಿ ಒಂದು 10 ಕೋಟಿ ಮನೆಗೆ ತಲುಪುವುದು, ಒಂದು 4 ಲಕ್ಷ ಗ್ರಾಮಗಳಿಗೆ ತಲುಪುವುದು ಅಂತ ಯೋಚನೆ ಮಾಡಿದ್ವಿ. ಆದರೆ 12 ಕೋಟಿ ಮನೆಗೆ ತಲುಪಿದ್ರು. ಸರಿಸುಮಾರು 70 ಕೋಟಿ ಜನವನ್ನ ಭೇಟಿ ಮಾಡಿದ್ದಾರೆ. 5 ಲಕ್ಷ ಗ್ರಾಮಗಳಿಗೆ ಹೋದರು. ಪ್ರತಿ ಗ್ರಾಮದಲ್ಲೂ ನಮ್ಮ ಸ್ವಯಂ ಸೇವಕರನ್ನ ಆರತಿ ಎತ್ತಿ ತಾಯಂದರು 18 ವರ್ಷ 20 ವರ್ಷದ ಕಾರ್ಯಕರ್ತರ ಕಾಲಿಗೆ ನಮಸ್ಕಾರ ಮಾಡಿದರು. ನಮ್ಮ ಕಾರ್ಯಕರ್ತರು ಕೇಳಿದ್ರು, ನೀವು ದೊಡ್ಡವರು, ನೀವು ಯಾಕೆ ನಮ್ಗೆ ನಮಸ್ಕಾರ ಮಾಡ್ತೀರಿ ಅಂತ. ಇಲ್ಲ ಪ್ರಭು ಶ್ರೀರಾಮಚಂದ್ರನ ನೀವು ಭಕ್ತರಾಗಿ ಹನುಮಂತನ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದೀರಿ, ಹಾಗಾಗಿ ನಾವು ಪಾದಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಇದು ಈ ದೇಶದ ವಂದನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.